ನಾವು ಹೊಡೆಯೋದೇ ಬೇರೆ. ನೀವು ಹೆಂಗೆ ಹೊಡಿತಿದ್ದೀರಿ ಆ ಥರ ನಮಗೆ ಗೊತ್ತು, ಯಾವ ಟೈಮ್ಗೆ ಎಲ್ಲಿ ಹೊಡಿಬೇಕು ಅನ್ನೋದು ಗೊತ್ತು. ಆ ಥರ ಸರ್ಕಾರಗಳನ್ನೇ ಉರುಳಿಸೋರಿಗೆ ನಿಮ್ಮ ಉಳಿಸೋದು ನಮಗೆ ಗೊತ್ತೇ ಗೊತ್ತು, ಉಳಿಸ್ತೀವಿ ಅದು. ನೀವು ಏನು ನಾಳೆ ನೀವು ಇಳಿದೋಯ್ತೀರಾ, ನಾಳೆ ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾನೆ, ಆಗ ನಿಮಗೆ ಬಿಡದಿಗೆ ಬಂದ ನಿಮಗೆ ಬೆಲೆ ಇರಲ್ಲ. ಆಗಿರೋದೇ ಬಿಡದಿನ ಬೇರೆ ಯಾರಿಗೋ ಕೊಡ್ತೀವಿ, ಅಲ್ಲಿ ಕೊಡ್ತೀವಿ, ಇವ್ರು ಕೊಡ್ತೀವಿ ಅಂತ ಒಪ್ಪಿಗೆ ಹಾಕೊಂಡೆ ಅವ್ರು ಸಿ ಎಮ್ ಆಗಿರೋದು. ಈಗ ಶಿವಕುಮಾರ್ ಅವ್ರ ಅಪ್ಪನ ಮನೆ ದುಡ್ಡು ತಗೊಂಬಂದ್ರ, ಕುಮಾರಸ್ವಾಮಿ ಅಲ್ಲಿಂದ ಅವ್ರ ಅಪ್ಪನ ಮನೆ ದುಡ್ಡು ತಗೊಂಬಂದ್ರ, ಸಿದ್ದರಾಮಯ್ಯ ಅವ್ರ ಅಪ್ಪನ ಮನೆ ಯಾರು ದುಡ್ಡು ಮಾಡಿರೋರು? ಫಸ್ಟ್ ಕಾನೂನು ಮಾಡೋರೇ ದೇವೇಗೌಡರು, ಅನಂತರ ಯಡಿಯೂರಪ್ಪ, ಅನಂತರ ಸಿದ್ದರಾಮಯ್ಯ. ಇವರು 3 ಜನ ಕಳ್ರೆ ಕೇಗಳು ನಮ್ಗೆ ಗೊತ್ತು. ನೀವೇನು ಬಾರಿ 3 ಜನ ಏನು ಬಾರಿ ಏನು ಮಾಡಿಬಿಟ್ಟಿಲ್ಲ. ಇವರು ಹೊಟ್ಟೆಗೆ ಏನು ತಿಂತಾರೆ, ನಾ ಅಲ್ಲಂದಿದ್ದೀನಿ ಅನ್ನೋ ಜ್ಞಾಪಕ ಇಲ್ಲಿ ಬರಬಾರ್ದ? ಹಾಗಾದ್ರೆ ಇವ್ರು ಯಾರು ರೈತರು, ಅವ್ರು ಯಾರು ರೈತರು, ಇನ್ಯಾರು ರೈತರು? ನಾ ಕೊಟ್ಟಿರೋ ದುಡ್ಡು, ನಾ ಕೊಟ್ಟಿರೋ ಭಿಕ್ಷೆ ನಿಮಗೆ. ನಾಲ್ಕು ನನ್ನ ಉಂಡ್ಕೊಂಡು ನೀವು ನನಗೇ ಮೋಸ ಮಾಡಿದ್ರೆ ನನಗೆ ಎಷ್ಟು ಕೋಪ ಬರಲ್ಲ ಹೇಳಿ? ಮತ್ತೆ ಬರಲ್ವ ನಿಮಗೆ? ಸರ್, ಬಿಡದಿ ವಿಚಾರವಾಗಿ ಈಗ ಏನಾಗ್ತಾ ಇದೆ ಅಂದರೆ, ಈಗ ರೈತರು ಮತ್ತು ಏನು ರಾಜಕೀಯದ ವ್ಯಕ್ತಿಗಳಿದ್ದಾರಲ್ಲ, ಸರ್ಕಾರನೂ ಬದಲಾಗಿ ಈಗ ರಾಜಕೀಯದವ್ರ ನಡುವೆ ಒಂದು ಏನಾದರೂ ಒಂದು ನಡೀತಾ ಇದೆ. ಅಂದರೆ ಪ್ರತಿಷ್ಠೆಗಾಗಿ ಒಂದು ರೈತರನ್ನ ನಡಕಿಟ್ಕೊಂಡು ಇದು ಗಂಡ ಹೆಂಡರ ಜಗಳ ಕೂಸು ಬೀದಿಗೆ ಪಾಲಾಯ್ತು ಅಂತಲ್ಲ, ಆ ಥರ ಆಗ್ತಾ ಇದೆ ಇಲ್ಲಿ ಬಿಡದಿಯಲ್ಲಿ. ಸರ್, ಇವ್ರು 3 ಜನನೂ ಒಂದೇ. ಈ ಭೂಮಿ ಕಿತ್ಕೊಳ್ಳೋದಲ್ಲಿ, ರೈತನ ಶೋಷಣೆ ಮಾಡೋದಲ್ಲಿ, ರೈತನಿಗೆ ಅನ್ಯಾಯ ಮಾಡೋದಲ್ಲಿ 3 ಪಕ್ಷಗಳೇನು ಬರ್ತಲ್ಲ. ಇವು ನಮಗೆ ಗೊತ್ತು. ಅದು ಇಲ್ಲಿ ನಾಟಕ ಆಡ್ತಾಯಿದ್ದಾರೆ. ಹೆಂಗೆ ಭೂಮಿ ಕಿತ್ಕೋಬೇಕು ಅಂತ ಎಲ್ಲರದು ಇದೆ, ಆದರೆ ಇಲ್ಲಿ ನಾಟಕನ ಪ್ರಾರಂಭಿಸಿದ್ದಾರೆ. ಆ ನಾಟಕಕ್ಕೆ ನಾವು ಬಗ್ಗಲ್ಲ, ನಾವು ಜಗ್ಗದು ಇಲ್ಲ. ನೀವೇನೇ ರಾಜಕೀಯ ಮಾಡ್ಕೊಂಡ್ರು ನಮ್ಮ ಉದ್ದೇಶ ನಾವು ಭೂಮಿ ಕೊಡಲ್ಲ. ನೀವು ಶಿವಕುಮಾರ್ ನಾಟಕ ಆಡಿದ್ರು ಸರಿ, ಈ ಕಡೆ ಕುಮಾರಸ್ವಾಮಿ ನಾಟಕ ಆಡಿದ್ರು, BJP ಅವ್ರು ನಾಟಕ ಆಡಿದ್ರು, ನಿಮ್ಮ ನಾಟಕಗಳು ನಮಗೆ ಗೊತ್ತು. ನೀವು 3 ಜನ ಇಂಥವ್ರೆ. ಯಾಕಂದ್ರೆ ನೀವು 3 ಜನ ಫಸ್ಟು ದೇವೇಗೌಡರು ಮಾಡ್ತಾರೆ. ಭೂಮಿ ಯಾರು ರೈತರನ್ನ ಬಿಟ್ಟರೆ ಭೂಮಿ ಯಾರೂ ತಗೊಳಕ್ಕಿಲ್ಲ. ಫಸ್ಟ್ ಕಾನೂನು ಮಾಡೋರೇ ದೇವೇಗೌಡರು, ಅನಂತರ ಯಡಿಯೂರಪ್ಪ, ಅನಂತರ ಸಿದ್ದರಾಮಯ್ಯ. ಇವರು 3 ಜನ ಕಳ್ರೆ. ಹಾಗಾಗಿ ಇವ್ರ ಮೇಲೆ ನಮಗೆ ನಂಬಿಕೆ ಇಲ್ಲ. ಹಾಗಾಗಿ ನಮ್ಮ ಹೋರಾಟ ಏನೋ, ನಾವು ಭೂಮಿ ಕೊಡೋ. ನೀವು ಅಲ್ಲಿ ಬಂದಿದ್ದೀರಾ, ನೀವು ಬನ್ನಿ ಅಂತ ನಾನು ಕರೆದಿಲ್ಲ. ನೀವಾಗಿದ್ದು ನೀವು ಬಂದು ಅಲ್ಲಿ ನೀವು ನಾಟಕ ಆಡ್ಕೊಂಡು ರಾಜಕೀಯ ತಗೊಬತ್ತೀರಾ? ರಾಜಕೀಯನ ನಾನು ತಗೊಳ್ಳಲ್ಲ. ನೀವು ಕೊಡ್ತಿದ್ದೀರ, ನೀವು ಮಾಡಿದ್ರು ನಾವು ರಾಜಕೀಯ ಮಾಡಲ್ಲ. ನಮ್ಮ ಉದ್ದೇಶ ನನ್ನ ಭೂಮಿ ನಂಗೆ ಉಳಿಸ್ಕೋಬೇಕು, ನನ್ನ ತಾಯಿ ನನಗೆ ಉಳಿಸ್ಕೋಬೇಕು ಅಂತ ನಾನು ಹೋರಾಟ ಮಾಡ್ತೇನೆ ಹೊರತು ನಿಮ್ಮ ನಾಟಕಗಳನ್ನ ನೋಡೋಕ್ಕೆ ನಾವು ಬಂದಿಲ್ಲ. ನಾಟಕ ನೋಡೋಕ್ಕೆ ನಮಗೆ ಬೇಕಾಗಿಲ್ಲ. ನಮ್ಮ ಉದ್ದೇಶ ಭೂಮಿ ಉಳ್ಕೋಬೇಕು. ನಮ್ಮ ಪ್ರಾಣ ಕೊಟ್ಟರು ನಮ್ಮ ಭೂಮಿ ಉಳಿಸ್ಕೊಳ್ಳೋಂಥ ಹೋರಾಟ ಮಾಡ್ತೀವಿ. ಹಾಗಾಗಿ ನೀವು ಯಾರೇ ನಾಟಕಗಳು, ರಾಜಕೀಯಗಳು ನಮ್ಗೆ ಗೊತ್ತು. ನೀವೇನು ಬಾರಿ 3 ಜನ ಏನು ಬಾರಿ ಏನು ಮಾಡಿಬಿಟ್ಟಿಲ್ಲ. ನಿಮ್ಮ ಕಾಲದಲ್ಲೂ ಆತ್ಮಹತ್ಯೆಗಳಾಯ್ತವೆ, ಈಗಲೂ ಆತ್ಮಹತ್ಯೆ, ಎಲ್ಲ ರೈತನಿಗೆ ಗೊತ್ತು ನಮಗೆ. ಹಾಗಾಗಿ ನಾವೆಲ್ಲವನ್ನೂ ನೋಡಿದ್ದೀವಿ. ಹಾಗಾಗಿ ನಿಮ್ಮ ನಾಟಕನ ನಮ್ಮ ಮುಂದೆ ಪ್ರದರ್ಶನ ಮಾಡಿ, ಬೇಕಾದ್ರೆ ಅಲ್ಲಿ ನಿಂತ್ಕೊಂಡು ಮಾತಾಡಿ. ನಾವಾಗಿದ್ರೆ ಹೇಳೋ ನಮ್ಮ ಇಲ್ಲಿ ಸ್ಟೇಜ್ ನಿಮ್ಗೆ ಕೊಡಲ್ಲ ಅಂತ ಬಂದುಬಿಟ್ಟಿದ್ದಾರೆ. ಆಯಿತು, ನಾವು ಬೇಡ ಅನ್ನೋಕ್ಕಾಗಲ್ಲ. ಈಗ ಬರೋರನ್ನ ನಾವು ಬರಬೇಡಿ ಅಂತ ನಾವೆಲ್ಲ ಆದರೆ ಅಲ್ಲಿ ನೀವು ಬೆರೆಸಿದ್ರು ನಾವು ಬೆರೆಸ್ಕೊಳ್ಳಲ್ಲ ಅಂತ ಹೇಳ್ತಾಯಿದ್ದೀನಿ. ಹಾಗಾಗಿ ನೀವೇನೇ ಮಾಡಿದ್ರು ನಾವು ಭೂಮಿನ ಕೊಡಲ್ಲ. ಇವತ್ತು ರೈತರೇ ಅಲ್ಲಿ ಕುಮಾರಸ್ವಾಮಿ ಅವರನ್ನು ಸ್ವಾಗತ ಮಾಡಿ ನಮ್ಮ ಪರವಾಗಿ ಮಾತಾಡಿ ನಮ್ಮ ಪರವಾಗಿ ನಿಲ್ಲಿ ಅಂತ ಕೇಳ್ತಾ ಇದ್ದಾರೆ. ಇದು ಮತ್ತು ರಾಜಕೀಯಕ್ಕೆ ಮತ್ತೊಂದಷ್ಟು ಇದು ಮಾಡ್ದಂಗೆ ಆಗುತ್ತಾ ಅಂತ? ಸರ್, ಅಲ್ಲಿ ಕೇಳೋರೆಲ್ಲ ಇರ್ತಾರಲ್ಲ, ದಳದ ಕಾರ್ಯಕರ್ತರು ಇರ್ತಾರೆ, ಕಾಂಗ್ರೆಸ್ ಕಾರ್ಯಕರ್ತರು ಅವರೇ. ಈಗ ಗೊತ್ತಲ್ಲ ನಿಮ್ಮ ರಾಜಕಾರಣಿಗೆ ಹತ್ತಿಂದೇನೆ ಹೂ ಬರ್ತದೆ, ಹೂ ಫಸ್ಟೇ ಕೊಡ್ಗೈಸ್ತಾರೆ, ನಂಗೆ ಹಾಕ್ಬಿಡಪ್ಪ ಹೂವು ಅಂತ. ಈಗ ದುಡ್ಡು ಅಲ್ಲಿಂದ ಯಾರು ಈಗ ಅವ್ನು ದುಡ್ಡು ತಗೊಂಡು ಹೂನಾರ ಹಾಕಲ್ಲ ಅವರು. ನೀವು ನೋಡಿ, ನಾವು ನೋಡಿ ಹಳ್ಳಿಗಳಲ್ಲಿ ಒಬ್ಬ MLA ಬರ್ತಾನೆ ಅಂದರೆ ಫಸ್ಟೇ ದುಡ್ಡು ಕೊಡ್ಗೈಸಿರ್ತಾರೆ. ಎಷ್ಟು ಬೇಕಪ್ಪ ದುಡ್ಡು, ಊಟಕ್ಕೆ ಎಷ್ಟು, ಅವನೇ ಹೂನಾರ ತಗೊಂಡು ಹಾಕ್ತಾನೆ ಅಲ್ವಾ? ಹಾಗಾಗಿ ನಮಗೂ ಇವೆಲ್ಲ ಗೊತ್ತು. ನಿಮ್ಮ ಕಾರ್ಯಕರ್ತಗಳು ಎದ್ಕೊಂಡು ಅಲ್ಲಿ ಸೃಷ್ಟಿ ಮಾಡ್ತಿರೋ ನೀವುಗಳೇ ನಿಜವಾದ ರೈತರು, ಆ ಭೂಮಿ ಕಳ್ಕೊಳ್ಳೋ ರೈತರು. ಯಾವುದೇ ಕಾರಣಕ್ಕೂ ನಿಮ್ಮ 3 ಪಕ್ಷದ ಜೊತೆಗೆ ಅವ್ರಿಲ್ಲ. ಅವರು ಪಕ್ಷ ಉದ್ದೇಶ ಅವ್ರದ್ದೇನೋ ಭೂಮಿ ಕಿತ್ಕೊತಲ್ಲ, ನನ್ನ ತಾಯಿಗೆ ಹೋಗ್ತಾಳೆ ಏನೋ ಆ ದೊಡ್ಡ ಆಕ್ರೋಶದಲ್ಲಿದ್ದಾರೆ ಹೊರತು ಆ ಆಕ್ರೋಶದಲ್ಲಿ ಯಾರ್ಯಾರು ರಾಜಕೀಯ ಮಾಡ್ತಾರೆ ಅಂತ ಅವ್ರ ಕಣ್ಣು ಕಾಣ್ತಾ ಇಲ್ಲ. ನನಗೇನು ಯಾವರ ಬರಲಿ, ಕಷ್ಟದಲ್ಲಿದ್ದಾಗ ಏನೋ ಒಂದು ಕೆಳನ ನೀರಿಗೆ ಬಿದ್ಕೊಂಡಿರ್ತೀವಿ, ಒಂದು ಹುಲ್ಕಡ್ಡಿನ ಹಿಡ್ಕೊತೀವಿ. ನಾವು ಬದುಕಬೇಕು ಅನ್ನೋ ಆಸೆ ಇರುತ್ತೆ, ಆಗ ನಾವು ಹುಲ್ಕಡ್ಡಿ ಹಿಡ್ಕೊತೀವಿ. ಹಾಗಾಗಿ ಭೂಮಿ ಕಿತ್ಕೊಳ್ಳಾಗ ಯಾರೋ ಬಂದು ಹೆಲ್ಪ್ ಮಾಡ್ತಾರೆ, ಮಾಡಲಿ, ನಾ ಯಾಕೆ ಬೇಡ ಅನ್ನಲಿ ಏನೋ ಒಂದು ಆ ಮಟ್ಟದಲ್ಲಿರುತ್ತೆ ಹೊರ್ತು. ಗೊತ್ತಾ ಅವ್ರಿಗೆ ಗೊತ್ತು ನೀವು 3 ಜನ ನಾಟಕ ಆಡ್ತೀರ ಅಂತ ಗೊತ್ತು ಹೊರತು ಒಂದು ಹುಲ್ಕಡ್ಡಿ ಸಿಕ್ಕದೆ ಬದುಕಬೇಕು ನಾನು ಬಂದು ಮಾಡಲಿ ಏನೋ ಒಂದು ಮಟ್ಟದಲ್ಲಿ ಇದ್ದಾರೆ ಹೊರತು ಅದನ್ನು ನೀವು ನಮ್ಮ ಒಳಿತಿಗಾಗಿ ಮಾಡ್ತಾರೆ ಅಂತ ಯಾವತ್ತೂ ತಿಳ್ಕೊಬೇಡಿ. ಈ ಕುಮಾರಸ್ವಾಮಿ ಅವರು ಮುಂದಿನ ಚುನಾವಣೆಯನ್ನು ಮನದಲ್ಲಿ ಇಟ್ಕೊಂಡು ಅಲ್ಲಿ ಬಿಡದಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಯಾಕಂದರೆ ಕುಮಾರಸ್ವಾಮಿ ಅವ್ರಿಗಾಗಿರ್ಬೋದು, ಹಿಂದೆ ದೇವೇಗೌಡರವ್ರಿಗಾಗಿರ್ಬೋದು, ಅವರೆಲ್ಲರಿಗೂ ಸಹಿತ ರಾಜಕೀಯವಾಗಿ ಜೀವ ತುಂಬಿದಂಥ ಒಂದು ಕ್ಷೇತ್ರ ಕನಕಪುರ ಕ್ಷೇತ್ರ. ಆ ಒಂದು ಇದನ್ನು ಮನದಲ್ಲಿ ಇಟ್ಕೊಂಡವ್ರು ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡೋಲ್ಲಿ ಮಾಡ್ತಾ ಇದ್ದಾರೆ ಅಥವಾ ನಾಟಕ ಮಾಡ್ತಾ ಇದ್ದಾರೆ? ಸರ್, ಈಗ ಅವ್ರ ಉದ್ದೇಶನೇ ಚುನಾವಣಾ ಗಿಮಿಕ್ಗಳೇ. ಇವ್ರಿಗೆ ದುಡ್ಡು ಕೊಡೋದು, ಎಂಡ ಹಂಚೋದು. ಯಾರು ಪ್ರಾಮಾಣಿಕವಾಗಿ ಮಾಡಿದ್ರು ಇವರು? ಇವ್ರಿಗೆ ಆ ಯೋಗ್ಯತೆಯೇ ಇಲ್ಲ. ಇವ್ರಿಗೆ ದುಡ್ಡು ಕೊಡಿದ್ರೆ ಓಟೇ ಹಾಕಲ್ಲ ಜನ. ಅವರು ದುಡ್ಡು, ಈ ಥರ ಮೋಸಗಾರಿಕೆ, ತಂತ್ರಗಾರಿಕೆ, ಒಬ್ಬನ ತಳ್ಳೋದು, ಒಬ್ಬನ ಮಾಡೋದು, ಈ ಉದ್ದೇಶದಲ್ಲಿ ಇವರೆಲ್ಲ ಗೆದ್ರು. ಇವ್ರು ಬಂದಿರೋದೇ ಆ ಒಂದು ಮನಸ್ಥಿತಿ. ನಿಜವಾಗಿ ಪ್ರಾಮಾಣಿಕವಾಗಿ ನಾನು ಹೇಳ್ತಾಯಿದ್ದೀನಿ, ನಾನು ಎದೆ ಮುಟ್ಕೊಂಡು ಹೇಳ್ತೀನಿ, ಇವರು ಪ್ರಾಮಾಣಿಕವಾಗಿ ಆ ರೈತರಿಗೆ ಒಳ್ಳೇದಾಗಲಿ ಅಂತ ಬಂದಿಲ್ಲ.
ಇವರು ತಮ್ಮ ಗಿಮಿಕ್ಗಳನ್ನ ಇವರಿಬ್ಬರು ಮೂರು ಜನ ತಿಕ್ಕಾಟದಲ್ಲಿ ಅಲ್ಲಿ ಬಡವ ಆಗ್ತಾರೋ ರೈತರಾಗೆ ನಾವು ಎಚ್ಚೆತ್ಕೊಂಡಿದ್ದೀವಿ ಹೊರತು ಇವರು ರಾಜಕೀಯ ನೆಕ್ಸ್ಟ್ ಕ್ವಶನ್ ಅದು ನಾವೇನಿಗೆ ಓಟ್ ಹಾಕ್ಬೇಕಾಗಿಲ್ಲ ನಾವು ಬಾಯಿ ಬಡ್ಕೊಳ್ಳಿ ನೆಕ್ಸ್ಟ್ ಗೊತ್ತಾಗುತ್ತೆ ಏನಾಗುತ್ತೆ ಅಂತ ಸದ್ಯಕ್ಕೆ ಈಗ ನನಗೆ ಭೂಮಿ ಉಳ್ಕೋಬೇಕು ಅದು ಯಾರೆಲ್ಲ ಬರ್ತಾರೆ ಬನ್ನಿ ನಾವೇನು ಬರಬೇಡಿ ಅಂತ ಹೇಳಿಲ್ಲ ನನ್ನ ಭೂಮಿನ ಯಾರು ಸಪೋರ್ಟ್ ಮಾಡಿ ಓಕೆ ಆ ಒಂದು ನಿಟ್ಟಿಲ್ ಸಪೋರ್ಟ್ ಮಾಡಿ ಬನ್ನಿ ಅಂತ ಹೇಳ್ತಾರೆ ಹೊರತು ನೀವು ಬಂದರೆ ಇಲ್ಲಿ ಹೋರಾಟ ನೀವು ಬರದೇ ಹೋರಾಟ ಅಂತ ನಾವು ಹೇಳಿಲ್ಲ ರೈತರು ಹೇಳಿಲ್ಲ ಹಾಗಾಗಿ ಬರ್ತಾಯಿದ್ರೆ ಬರೋವನ್ನ ನಾವು ಬೇಡ ಅನ್ನಬಾರ್ದು ಈಗ ಸಪೋರ್ಟ್ ಮಾಡ್ತೀನಿ ಅನ್ನೋರು ನಾವು ಅದು ಮೂರ್ಖರಾಗ್ಬಿಡ್ತೀವಿ ಬೇಡ ಅಂದರೆ ಗೊತ್ತು ಅವರನ್ನು ಉದ್ದೇಶ ನಾವೇನು ಕರೆದಿಲ್ಲ ನೀವಾಗಿದೆ ನೀವು ಬರ್ತಾಯಿದ್ದೀರಿ ಯಾರು ಕೆಲವು ಕರೆಸ್ಕೊತಿದ್ದಾರೆ ನಿಮ್ಮ ಹಾಗಾಗಿ ಒಳ್ಳೇದನ್ನ ಮಾಡಿ ನಾವೇನು ಈಗ ನಿಜ ಮನುಷ್ಯ ತಪ್ಪು ಮಾಡ್ತಾನೆ ನೀವು ತಪ್ಪುಗಳು ಮಾಡಿದಾರೆ ಮೂರು ಜನ ಸೇರ್ಕೊಂಡು ಒಳ್ಳೇದು ಮಾಡಿ ನಾವೇನು ಬೇಡ ಅನ್ನವ ಮಾಡೋಕೆ ನಮ್ಮ ಅಪ್ಪನ ಮನೆ ಇದಾ ಮಾಡಿ ಒಳ್ಳೇದನ್ನ ನಮ್ಮ ದುಡ್ಡು ನಮಗೆ ಕೊಡೋಕೆ ನಿಮ್ಗೇನು ಕಷ್ಟ ಈಗ ನಿಮ್ಮ ಅಪ್ಪನ ಮನೆ ದುಡ್ಡು ತಗೊಂಡ್ರೆ ಈಗ ಶಿವಕುಮಾರ್ ಅವ್ರ ಅಪ್ಪನ ಮನೆ ದುಡ್ಡು ತಗೊಂಬಂದ್ರ ಕುಮಾರಸ್ವಾಮಿ ಅಲ್ಲಿಂದ ಅವ್ರ ಅಪ್ಪನ ಮನೆ ದುಡ್ಡು ತಗೊಂಬಂದ್ರ ಸಿದ್ದರಾಮಯ್ಯ ಅವ್ರ ಅಪ್ಪನ ಮನೆ ಯಾರು ದುಡ್ಡು ಮಾಡಿರೋರು ನಾವೇನು ಕೊಟ್ಟಿವಿ ದುಡ್ಡು ಆ ದುಡ್ಡೇ ಮಾಡ್ಯಪ್ಪ ನೀವು ಆ ಭೂಮಿನ ಉಳಿಸಿ ನಮ್ಗೆ ಉಳಿಸಿ ಲಕ್ಷಾಂತರ ಜನ ಬದುಕ್ತಾರೆ ನಾಳೆ ನೀವು ಅನ್ನ ತಿನ್ಬೋದು ಯಾವುದೋ MNC ಕಂಪ್ನಿಗೆ ಹೋಗ್ಬಿಟ್ರೆ ನೀವು ಏನು ನಾಳೆ ನೀವು ಇಳಿದೋಯ್ತೀರಾ ನಾಳೆ ಇನ್ನೊಬ್ಬ ಮುಖ್ಯಮಂತ್ರಿ ಬರ್ತಾನೆ ಆಗ ನಿಮಗೆ ಬಿಡದಿಗೆ ಬಂದ ನಿಮಗೆ ಬೆಲೆ ಇರಲ್ಲ ಶಾಶ್ವತ ಅಧಿಕಾರ ನಿಮಗೆ ಇವತ್ತು ಉಳಿಸಿದ್ರೆ ಶಾಶ್ವತವಾಗಿ ಉಳ್ಕೊತೀರ ಇವತ್ತು ನೀವು ಭೂಮಿ ಕೊಟ್ಬಿಟ್ರೆ ಅಷ್ಟು ಜನ ರೈತರು ಶಿವಕುಮಾರನ್ನ ನೆನೆಸ್ಕೊತಾರೆ ಶಿವಕುಮಾರ್ ಅವರು ನಮಗೆ ಭೂಮಿ ಉಳಿಸ್ಕೊಟ್ರು ಅಂತ ನೀವು ಕೆಟ್ಟದ್ದು ಮಾತ್ರ ಯಾವುದೇ ಕಾರಣಕ್ಕೂ ನೀವು ಆ ಕುರ್ಚಿಲಿ ಕೂತ್ಕೊಳ್ಳೋಕ್ಕಾಗಲ್ಲ ಸರ್ ಇದೇ DK ಶಿವಕುಮಾರ್ ಅವರು CM ಆದ ನಂತರ ಅವರು ಒಂದು ಸ್ವಂತ ಗ್ರಾಮಕ್ಕೆ ಹೋಗ್ತಾರೆ ಸ್ವಂತ ಗ್ರಾಮಕ್ಕೆ ಹೋದಾಗ ಅಲ್ಲಿ ಓಪನ್ ಆಗಿ ಹೇಳ್ತಾರೆ ಅವರು ಯಾರೊಬ್ಬ ರೈತರು ಸಹಿತ ನಿಮ್ಮ 1 ಇಂಚ್ ಜಾಗವನ್ನು ಕೊಡಬೇಡಿ ಅಂತ ಹೇಳ್ತಾರೆ ಆದರೆ ಅದೇ DK ಶಿವಕುಮಾರ್ ಅವರು CM ಆದಮೇಲಂತೂ ಇನ್ನೂ ಹೆಚ್ಚಾಗಿ ಬಿಡದಿಯಲ್ಲಿರುವಂಥ ರೈತರಿಗೆ ನಿಮ್ಮ ಜಮೀನ ಕೊಡಿ ಅಂತ ಕೇಳ್ತಾರೆ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ನನಗಾಗಿರೋ CM ಆಗಿರೋದೇ ಬಿಡ್ದಿನ ಬೇರೆ ಯಾರಿಗೋ ಕೊಡ್ತೀವಿ ಅಲ್ಲಿ ಕೊಡ್ತೀವಿ ಇವ್ರು ಕೊಡ್ತೀವಿ ಅಂತ ಒಪ್ಪಿಗೆ ಹಾಕೊಂಡೆ ಅವ್ರು CM ಆಗಿರೋದು ಅಲ್ಲಿ ಆ ಭೂಮಿ ಯಾರ್ಯಾರಿಗೋ ಹೋಗ್ತದೆ ಅಲ್ಲಿ ಯಾವ್ಯಾವುದೋ ಟೌನ್ಶಿಪ್ಪು ಅದು ಇದು ಅನ್ಕ ಗ್ರೇಟರ್ ಬೆಂಗಳೂರು ಅಂತ ಅಲ್ಲಿ ಏನೇನೋ ಬೇರೆ ಬೇರೆ ತಂತ್ರಗಾರಿಕೆಗಳು ಬೇರೆ ಬೇರೆ ಥರ ಆ ಭೂಮಿಲಿ ಆಗ್ತದೆ ಜೊತೆಗೆ ಎಲ್ಲ ನೀರನ್ನು ಕಬಳಿಸಿ ಪಾರ್ಕ್ಗಳು ಮಾಡ್ತಾರೆ ಉದ್ದೇಶಗಳು ಬೇರೆ ಬೇರೆ ಇದೆ ಅಲ್ಲಿ ಮತ್ತು 2,500 ಎಕರೆ ಗೋಮಾಳ ಇದೆ ಸರ್ಕಾರಿ ಜಾಗ ಇದೆ ಅದನ್ನೆಲ್ಲ ಕಣ್ಣಿಟ್ಕೊಂಡು ಇವರು ಒಂದು ನೋಡಿ ಈಗ ಹೋದ ಸರಿ BJP ಸರ್ಕಾರ ಇದ್ದಾಗ ದೇವನಹಳ್ಳಿಲಿ ಇವರೇ ಬಂದು ಕೊಡಬೇಡಿ ನಾವಿದ್ದೀವಿ ಸರ್ಕಾರ ಬಂದರೆ ವಾಪಸ್ ಕೊಡ್ತೀವಿ ಅಂದರು ಅದರಂತ ಸಿದ್ದರಾಮಯ್ಯ ಕೊಟ್ಟರು ಓಕೆ ಇವತ್ತು ಯಾರು ಬಿಡದಿ ಕಿತ್ಕೊಳ್ಳಲ್ಲ ಯಾಕಂದ್ರೆ ಇವ್ರ ಮಾತುಗಳು ಒಂದೊಂದು ಕಡೆ ಒಂದೊಂದು ಥರ ಇವ್ರ ಉದ್ದೇಶಗಳೇನು ಇವರು ಹೊಟ್ಟೆಗೆ ಏನು ತಿಂತಾರೆ ನಾ ಅಲ್ಲಂದಿದ್ದೀನಿ ಅನ್ನೋ ಜ್ಞಾಪಕ ಇಲ್ಲಿ ಬರಬಾರ್ದ ಹಾಗಾದ್ರೆ ಇವ್ರು ಯಾರು ರೈತರು ಅವ್ರು ಯಾರು ರೈತರು ಇನ್ಯಾರು ರೈತರು ಯಾತಕ್ಕೆ ನಿಮಗೆ ಬೆಂಗಳೂರು ಇಷ್ಟು ದೊಡ್ಡ ಮಟ್ಟಲ್ಲಿ ಬೆಳೆದು ಪರಿಸರ ಹಾಳಾಗ್ತದೆ ಡೆಲ್ಲಿಲಿ 1 ಲೀಟ್ರ್ ಗಾಳಿಗೆ 350 ರೂಪಾಯಿ ಕೊಟ್ಬಿಟ್ಟು ಕುಡಿತಾರೆ ನಾಳೆ ಬೆಂಗಳೂರಿಗೂ ಅದೇ ಗತಿ ಬರ್ತದೆ ಎಲ್ಲ ಟೌನ್ ಬೇರೆ ಬೇರೆ ಸಿಟಿಗಳು ಮಾಡಿ ಈ ಭೂಮಿನ ಉಳಿಸ್ಕೊಡಿ ಪಾಪ ಅಲ್ಲಿರೋದೆಲ್ಲ 10 ಎಕರೆ ಇಲ್ಲ ರೈತರಿಗೆ ನೀವು ನೋಡಿಬೇಕಾದ್ರು ಎಲ್ಲ ಅರ್ಧ ಎಕರೆ 1 ಎಕರೆ 10 ಗುಂಟೆ 2 ಎಕರೆ ಇರೋವನೇ ಭಾಳ ಕಡಿಮೆ ನಾನು ನೋಡಿರೋ ಪ್ರಕಾರ ಸಮೃದ್ಧವಾಗಿ ಬೆಳೆ ಬೆಳೀತಾರೆ ಸಮೃದ್ಧವಾಗಿ ಗಾಳಿನ ಉತ್ಪತ್ತಿ ಆಗ್ತದೆ ಆಕ್ಸಿಜನ್ ಉತ್ಪತ್ತಿ ಆಗ್ತದೆ ಹಾಗಾಗಿ ಬರೀ 2 ಕೋಟಿ ಬೆಲೆ ಕಟ್ಟೋಕ್ಕಲ್ಲ 1000 ಕೋಟಿ ಬೆಲೆ ಬಾಳುತ್ತೆ ಗಾಳಿಗೆ ಬೆಲೆ ಕಟ್ಟಕ್ಕಂತ 1 ನಿಮಿಷ ಮೂಗು ಮುಚ್ಕೊಳ್ಳಿ ನೀವು ಆಗಲ್ಲ ಆಗ ಗಾಳಿ ಬೆಲೆ ಬರ್ತದೆ ಹಾಗಾಗಿ ಆ ಗಾಳಿಗೆ ನೀವು ಬೆಲೆ ಕಟ್ಟೋಕ್ಕಾಗಲ್ಲ ಅಲ್ಲಿ ಉತ್ಪತ್ತಿ ಆಗುತ್ತಲ್ಲ ಗಾಳಿ ವೈವಿಧ್ಯತೆ ಅಲ್ಲಿ ಬದುಕ್ತಾ ಅಂಥ ಜನ ಅವ್ರಿಗೆಲ್ಲ ನೀವು ಬೆಲೆ ಕಟ್ಟೋಕ್ಕಾಗಲ್ಲ ಶಿವಕುಮಾರ್ ಅವ್ರು ನಾವು ಹೇಳ್ತಾ ಇದ್ದೀವಿ ನಾವು ಗೌರವ ಕೊಡ್ತೀವಿ ಯಾಕಂದ್ರೆ ನಮ್ಮ ಆಕ್ರೋಶ ಅಷ್ಟು ಹುಟ್ಟು ಬರ್ತದೆ ನೀವು ಕೆಲಸ ಮಾಡ್ಸೋಕೆ ಕುಂಡಿಸ್ಬಿಟ್ಟು ನಿಮ್ಮನ್ನ ದುಡ್ಡನ್ನೂ ಕೊಡ್ಬಿಟ್ಟು ನಮ್ಮ ಕಣ್ಣೆದ್ರಿಗೆ ನಮಗೆ ಮೋಸ ಮಾಡಿದ್ರೆ ನನಗೆ ಒಟ್ಟುರಿಲ್ವಾ ನನಗೆ ಕೋಪ ಬರಲ್ವಾ ನಾ ಕೊಟ್ಟಿರೋ ದುಡ್ಡು ನಾ ಕೊಟ್ಟಿರೋ ಭಿಕ್ಷೆ ನಿಮಗೆ ನನ್ನ ಅನ್ನ ಉಂಡ್ಕೊಂಡು ನೀವು ನನಗೇ ಮೋಸ ಮಾಡಿದ್ರೆ ನನಗೆ ಎಷ್ಟು ಕೋಪ ಬರಲ್ಲ ಹೇಳಿ ಮತ್ತೆ ಬರಲ್ವ ನಿಮಗೆ ಹಾಗಾಗಿ ಆ ಕೋಪ ಬರ್ತದೆ ಹಾಗಾಗಿ ನಿಮಗೆ 2 ಕೊಂಬುಗಳೇ ನೀವು ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಈ ಒಂದು ಕೆಲಸನ ಕೈ ಬಿಡಿ ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಾಂದರೆ ನಾವು ಹೋರಾಟಗಳು ನಡೀತವೆ ಕಾನೂನು ಚೌಕಟ್ಟಲ್ಲಾಗುತ್ತೆ ನಾವು ನಿಮಗೆ ಹೊಡೀರಿ ಬಡೀರಿ ನಾವ್ಯಾಕೆ ಹೊಡೆದೋ ಆ ಥರ ಹೊಡೆಯಲ್ಲ ನಮ್ಮ ಹೊಡೆ ರೀತಿ ಬೇರೆ ಇದೆ ನಾವು ಹೊಡೆಯೋದೇ ಬೇರೆ ನೀವು ಹೆಂಗೆ ಹೊಡೆತಿದ್ದೀರಿ ಆ ಥರ ನಮಗೆ ಗೊತ್ತು ಯಾವ ಟೈಮ್ಗೆ ಎಲ್ಲಿ ಹೊಡಿಬೇಕು ಅನ್ನೋದು ಗೊತ್ತು ಆ ಥರ ಸುಮ್ಮನೆ ಕೈ ಮ್ಯಾನ್ ಆ್ಯಂಡ್ ನಾವು ಮಾಡೋಕ್ಕಾಗಲ್ಲ ಕಾನೂನು ಚೌಕಟ್ಟಲ್ಲಿ ಗೊತ್ತು ಪ್ಲ್ಯಾನ್ಗಳು ಗೊತ್ತು ನಿಮ್ಗಿಂತ ಹೆಚ್ಚಾಗಿ ಗೊತ್ತು ನಮ್ಗೆ ನಿಮ್ಗೆ ಯಾರೋ IAS IPS ಆಫೀಸ್ಗಳು ಏನೋ ಕೇಳ್ಕೊಂಡು ನೋಡ್ತಾರೆ ಅದು ನಮ್ಗೆ ಮೂಲ ನಮ್ಗೆ ಗೊತ್ತು ನಿಮ್ಗೆ ಹೆಂಗೆ ಮಾಡಬೇಕು ಸರ್ಕಾರಗಳನ್ನೇ ಉಳಿಸೋರಿಗೆ ನಿಮ್ಮ ಉಳಿಸೋದು ನಮ್ಗೆ ಗೊತ್ತು ಉಳಿಸ್ತೀವಿ ಅದು ಸರ್ ಈಗ ಅದರಲ್ಲಿ ಇರುವಂಥ ಕೆಲವೊಂದಷ್ಟು ರೈತರನ್ನ ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದು ಏನು ಸ್ವತಃ ಅವರೇ ಒಪ್ಕೊಂಡಿರೋದು ಅಥವಾ ರಾಜಕೀಯದಿಂದ ಒಂದಷ್ಟು ಪ್ರೇರಿತವಾಗಿ ಒಂದು ರೈತರನ್ನ ಒಡೆಯೋದಾಗಿ ಅಥವಾ ರೈತರನ್ನ ಬೇರ್ಪಡಿಸಿ ಅವರವ್ರ ಮಧ್ಯೆ ಜಗಳ ತರುವಂಥದ್ದು ನಡೀತಾ ಇದೆ ಅಲ್ಲಿ ಸರ್ ಭೂಮಿ ನಾ ಕೊಡ್ಬೇಕಾದ್ರೆ ನಾ ಕೊಟ್ಕೊತೀನಿ ಅದೇನು ದೊಡ್ಡದು ಮಾಡಬೇಕು ನೀವು ನಾನು 1 ಗುಂಟೆ ಇದ್ರೆ 10 ಗುಂಟೆ ಕೊಟ್ಕೊತೀನಿ ನೀವು ಏನೇನು KADBನ ಗ್ರೇಟರ್ ಬೆಂಗಳೂರು ತೆಗೆದಾಕೇಳಿಂದ ನೀವು ಕೊಡೋದು ನೀವು ನಾವು ಪ್ರಚಾರ ಪೇಪರ್ಲ್ಲಿ ಹಾಕ್ಬಿಟ್ಟು ಪ್ರಚಾರ ಮಾಡಿ ನಾವು ಯಾರು ಬೇರೆ ರೈತರುಗಳು ಭೂಮಿ ಕೊಡ್ಬೇಕಾರೆ ಮಾರ್ಬೇಕಾರೆ ನೀವು ಬೆಂಗಳೂರು ಯಾರಾದ್ರು ಪೇಪರ್ಗೆಲ್ಲ ಹಾಕಿರಾ ಮಾರ್ತೀವಿ ಅಂತ
ಕಷ್ಟದಲ್ಲಿ ಯಾವನೋ ಒಬ್ಬ ಇರ್ತಾನೆ, ಮಾರ್ಕಂಡನ ಏನೋ ಒಂದು ಮಾಡ್ಕೊತಾನೆ, ಭೂಮಿ ತಕ್ಕತಾನೆ, ಅದು ನಡೀತಿದ್ದ ಪ್ರಕ್ರಿಯೆಗಳು ಹಳ್ಳಿಗಳಲ್ಲಿ ನಡೀತಾ ಇರುತ್ತೆ. ನೀವು ಅದನ್ನ ಅವ್ರು ಮಾರೋರು ಯಾರಾದರೂ ನಾನು ಮಾರ್ತೀನಿ ಅಂತ ಬಂದರಾ? ನೀವು ಅದನ್ನ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ. ಅವ್ರು ಇನ್ನೇನೋ ಥರ ಮಾಡಿ ನಿಮ್ಗೆ ಅವರು ಟಿನ್ ಕಟ್ಟಿ ಸೃಷ್ಟಿ ಮಾಡಿದ್ದಾರೆ ನಿಮಗೆ. ಹಾಗಾಗಿ ಆ ಥರ ಹೇಳಿಸ್ತದೆ. ಎಲ್ಲರೂ ಬೇರೆ ಕಡೆ ನಿಮಗೆ ಮಾರವ ಏನಾದರೂ ನಿಮ್ಮ ಟಿ ವಿಗಳ ಮುಂದೆ, ಪ್ರೆಸ್ಗಳ ಮುಂದೆ ನಾನು ಜಮೀನು ಮಾರ್ತೀನಿ ಅಂತ ಬಂದಿರೋದು ಉದಾಹರಣೆಗಳಿದೆಯಾ? ಮಾರಿರಾ? ಎಲ್ಲಿ ನಿಮ್ಮ ಸಿಟಿಲೇ ಆ ಥರ ಹೇಳಿರಾ? ಅವರು ಯಾರು ಕೊಡಬೇಕೋ ಇರ್ತದೆ, ಮಾರ್ತಾರೆ, ತಕ್ಕತ್ತಾರೆ, ಅದು ನಡೀತದೆ. ನೀವು ಉದ್ದೇಶಪೂರ್ವಕವಾಗಿ ಇಲ್ಲಿ ನಾಟಕ ಆಡ್ತೀರಾ. ನೀವು ಅಲ್ಲಿಂದ ತೆಗೆದಾಕಿ ಮಾರವ ಮಾರ್ಕೊಳ್ಳಿ, ತಗೊಳ್ಳವ ತಗೊಳ್ಳಿ. ನಿಮ್ಗೆ ಯಾಕೆ ಉಸ್ತು ಬರೀ ನನ್ನ ಜಮೀನು ಅದು, ನಾ ಮಾರಿನೋ ಬುಟ್ಟಿನೋ ನನ್ನಿಷ್ಟ. ನೀವು ಯಾರು? ಇದರಲ್ಲಿ ನಮ್ಮ ಮನೆತನದ ವಿಷಯ ಅದು. ನಾ ಮಾರೋದು ನಿಮ್ಗೇನು ಅದು ಕಟ್ಕೊಂಡು ನಿಮ್ಮ ಮನೆ ನಮ್ಗೆ ಹೇಳಿದ್ರೆ ಅದು ನನ್ನ ಪರ್ಸ್ನಲ್. ಅದು ಮಾರೋದು ಬಿಡೋದು ನನ್ನ ಕ್ವಶನ್. ನೀವು ಯಾಕೆ ಅದನ್ನ ಪೇಪರ್ಗಳ ಮುಂದೆ ಟಿ ವಿ ಮುಂದೆ ಹೇಳಿದ್ರಿ ಅದನ್ನ? ಹಾಗಾಗಿ ಅವೆಲ್ಲವೂ ನಮ್ಮ ಮಾನನ ನೀವು ಹರಾಜಾಗ್ತಿದ್ದಾರೆ. ಹಾಗಾಗಿ ಆ ಒಂದು ಕೆಲಸನ ಮಾಡಬೇಡಿ. ನಾವು ಕೊಡಲ್ಲ ಭೂಮಿನ. ರೈತರಿಗೆ ಸಹ ನಾನು ಹೇಳೋದು, ನೀವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ, ಜಮೀನು ಕೊಡಬೇಡಿ. ಎಷ್ಟೇ ಸಾಲ ಇದ್ದರೂ ಕೊಡಬೇಡಿ. ನಾವಿದ್ದೀವಿ ನಿಮ್ಮೊಂದಿಗೆ. ಇವತ್ತು ನಾವು ಭೂಮಿ ಉಳಿಸ್ಕೊಳ್ಳೋಕ್ಕೆ ದೊಡ್ಡ ಹೋರಾಟ ಮಾಡ್ತೀವಿ. MNC ಕಂಪ್ನಿಗಳು ಬರ್ತಾರೆ, 10 ವರ್ಷಕ್ಕೆ ಅವರೆಲ್ಲ ಪ್ಲ್ಯಾನ್ ಆಗ್ತಿರೋದೆಲ್ಲ ಈ ದೇಶದ ಭೂಮಿ ಕಿತ್ಕೊಳ್ಳೋಕ್ಕೆ. ಹಾಗಾಗಿ ನಾವು ರೈತರು, ಎಲ್ಲ ಭಾಗದ ರೈತರು ನಿಮ್ಮ ಮುಂದೆ ನಿಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇ ಕಷ್ಟವಾದರೂ, ಏನೇ ಕಷ್ಟ ಬರಲಿ, 3 ಹೊತ್ತು ಊಟ ಮಾಡೋಕೆ ನಾವು 2 ಹೊತ್ತು ಊಟ ಮಾಡೋ ಭೂಮಿನ ಕೊಡಬಾರ್ದು. 1 ಹೊತ್ತು ಊಟ ಮಾಡೋ, ನೀರು ಕುಡ್ಕೊಂಡಿರೋ ಆ ಸೋಕಿಗಳನ್ನೆಲ್ಲ ಕಾರು ಗೀರು ನಮ್ಗೆ ಅವಶ್ಯಕತೆಗಳಿಲ್ಲ. ನಾವು ಜೀವನನ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಅದು ಭೂಮಿಲಿ ಮಾತ್ರ ಎಂಜಾಯ್ ಮಾಡೋದು. ಆ ಥರ ಎಂಜಾಯ್ ಮಾಡೋ ನಿಮ್ಮ ಕಷ್ಟಗಳು ಬಂದರೆ ನಮ್ಗಳಿಗೆ ಹೇಳಿ, ನಾವು ಬರ್ತೀವಿ. ಬ್ಯಾಂಕಲ್ಲ, ಫೈನಾನ್ಸಲ್ಲ, ಅದು ಯಾರೇ ಬರಲಿ ನಾವು ನಿಮ್ಮ ಜೊತೆಗಿರ್ತೀವಿ. ನೀವಿರ್ತೀರ ನಮಗಿದು ಹೆಚ್ಚಾಗಿ. ನಾವೆಲ್ಲ ಹೋರಾಟ ಮಾಡಿ ಭೂಮಿನ ಉಳಿಸ್ಕೊಳ್ಳೋಣ. ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡು, ನಮ್ಮ ಎತ್ತ ತಾಯಿ ಮಾರ್ಕೊಳ್ಳೋಕ್ಕೆ ನಮ್ಗೆ ಅಧಿಕಾರ ಇಲ್ಲ. ಆ ಎತ್ತ ತಾಯಿ ನಮ್ಮನ್ನ ಕಾಪಾಡ್ತಾಳೆ. ಎತ್ತ ತಾಯಿ ಮಾರೋದು ಒಂದೇ, ಭೂಮಿ ಮಾರೋದು ಒಂದೇ. ಕಷ್ಟ ಇರ್ತದೆ. ಎಲ್ಲೋ ರೇರು ಏನೂ ಆಗಲ್ಲ ಅಂದಾಗ ನೋಡೋಣ, 10 ಗುಂಟೆನ 5 ಗುಂಟೆನ ಮಾರೋಣ. ಹಾಗಾಗಿ ಎಕರೆಗಟ್ಟಲೆ ಭೂಮಿಗಳನ್ನ ಮಾರಬೇಡಿ ಅಂತ ತಮ್ಮ ಮೂಲಕ ಅವ್ರಿಗೆ ಮತ್ತೊಮ್ಮೆ ನಾನು ಕೇಳ್ಕೊತಾ ಇದ್ದೀನಿ. ಓಕೆ, DK ಶಿವಕುಮಾರ್ ಅವ್ರಿಗೆ ಕೊನೆಯದಾಗಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಶಿವಕುಮಾರ್ ಅವರು ಎಲ್ಲರೂ ಹೇಳ್ತಿರು ಅವರು ಸರಿಯಿಲ್ಲ, ಅವರು ದುಷ್ಟ, ಕರ್ನಾಟಕನೇ ಮಾರ್ಬಿಡ್ತಾನೆ ಅಂತ ಎಲ್ಲರೂ ನೀವು ಆಗೋಕ್ಕಿಂತ ಮುಂಚೆ ಹೇಳ್ತೀರಿ. ನಾವು ಹೇಳ್ತಾ ಇದ್ದೀವಿ ಇಲ್ಲ, ಶಿವಕುಮಾರ್ ಅವರು ಅಷ್ಟು ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನೀವು ಬಂದ ತಕ್ಷಣ ಬಿಡದಕ್ಕೆ ಕೈ ಹಾಕಿದ್ದೀರಿ, ರೈತರನ್ನ ಬೇಡ ಅಂತಿದ್ದಾರೆ. ಇದೆಲ್ಲ ನೋಡಿದಾಗ ನಮಗೆ ಅವರೆಲ್ಲ ನಿಜ, ಇವ್ರಿಗೆ ರೈತರ ಬಗ್ಗೆ ಗೌರವ ಇಲ್ಲ. ಏನಿದ್ರೆ ಇವರು ದರ್ಪ ದೌರ್ಜನ್ಯ ಮಾಡೋರು. ಹಾಗಾಗಿ ಶಿವಕುಮಾರ್ ಅವರೇ ನಾ ಹೇಳ್ತಾ ಇದ್ದೀನಿ, ರೈತರ ಪರವಾಗಿ ಕೆಲಸಗಳನ್ನ ಮಾಡಿ. ಮಳೆ ಬೀಳದಿದ್ದಾಗ ಕಡಿಮೆ ಮಳೆ ಬೀಳಿದಾಗ ಯಾವ ಫಸಲು ಮಾಡಬೇಕು, ದನಗಳಿಗೆ ಏನು ಮಾಡಬೇಕು, ಜನಗಳಿಗೆ ಏನು ಮಾಡಬೇಕು, ಅಲ್ಲಿ ಕೆಲಸ ಕೊಡೋದೇ ವ್ಯವಸಾಯ. ನೀವೇನು ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಟೌನ್ಶಿಪ್ ಮಾಡ್ಬಿಟ್ಟು ಏನು ಕೆಲಸ ಇಲ್ಲ. ಯಾರ್ಯಾರಿಗೋ ಎಷ್ಟು ಜನ ರೈತರು ಟೌನ್ಶಿಪ್ಪಲ್ಲಿ ಬಂದು ಉಳ್ಕೋತಾರೆ. ಯಾರ್ಯಾರೋ ದೇಶದಿಂದ ಬಂದು ನಮ್ಮ ದೇಶಕ್ಕೆ ಬರ್ತಾರೆ. ಎಲ್ಲ ಬೆಂಗಳೂರು ಬಂದು ಬೆಂಗಳೂರನ್ನ ಹಾಳು ಮಾಡ್ತಾರೆ. ಹಾಗಾಗಿ ಮುಂದೊಂದು ದಿನ ನಿಮ್ಮನ್ನೂ ಉಳಿಬಿಡಲ್ಲ ಇವರು. ಏನು MNC ಕಂಪ್ನಿಗಳು ಬಂದು ಫಸ್ಟ್ ನಮ್ಮ ತೆಗಿತಾರೆ, ನಾಳೆ ನೀವು ಇದಕ್ಕೆ ಆಹುತಿ ಆಗ್ತೀರಾ, ನಿಮ್ಮನ್ನು ಬಿಡಲ್ಲ ಅವರು. ಹಾಗಾಗಿ ಮುಂದೆ ಒಂದು ಒಳ್ಳೆ ಕೆಲಸ ಮಾಡಿ, ರೈತರನ್ನ ಉಳಿಸಿ. ನಿಮ್ಮ ಸಬ್ಸಿಡಿಗಳು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ನೀವು ಏನೂ ಕೊಡಬೇಡಿ. ನಮ್ಮ ದುಡ್ಡು ನಾವೇನು ಟ್ಯಾಕ್ಸ್ ಕಟ್ತೀವಿ, ನಮ್ಮ ಪಾಲನ್ನು, ನಮ್ಮ ಹಳ್ಳಿಗಡ ಪಾಲು ಕೊಡಿ. ನಮ್ಮ ನೆಮ್ಮದಿಯಾಗಿರೋಕ್ಕೆ ಬಿಡಿ. ಹಾಗಾಗಿ ಭೂಮಿ ಕಿತ್ಕೊಳ್ಳೋಕ್ಕೆ ಯಾವುದೇ ಎಲ್ಲರೂ ಕಿತ್ಕೊತಾರೆ. ನೀವು ಕಿತ್ಕೊಳ್ಳೋಕೆ ಹೋಗಬೇಡಿ ಭೂಮಿನ. ಭೂಮಿ ಕಿತ್ಕೊಂಡ್ರೆ ನಾವು ಬೇರೆ ಥರ ಆಗುತ್ತೆ. ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಭೂಮಿಗೆ ಕೈ ಹಾಕಬೇಡಿ. ನೀವು ಕೊಟ್ಟರೆ ಕೊಡಿ, ಕೊಡದಿಲ್ಲ ಮಳೆ ಊಹಿಸ್ತಿರೋ ಪ್ರಕೃತಿ ಇಡೀ ಎಲ್ಲರಿಗೂ ನೀರಾಯ್ತದೆ. ನೀವೇನು ಕೊಡಬೇಕು ಜುಜ್ಬಿ ಕಾಸುಗಳನ್ನ. ಹಾಗಾಗಿ ಆ ಪ್ರಕೃತಿ ಮಾತೆ ರೈತರೊಂದಿಗೆ ಇರ್ತದೆ. ಮತ್ತು ರೈತರು ಹೋರಾಟ ಪ್ರಾಣಿ ಪಕ್ಷಿಗಳೊಂದಿಗೆ, ಬಿಸಿಲಿನೊಂದಿಗೆ, ಮಳೆ ಒಂದಿಗೆ, ಗಾಳಿ ಒಂದಿಗೆ, ಪ್ರಕೃತಿ ಒಂದಿಗೆ ನಾವು ಆಟ ಆಡ್ತೀವಿ. ಇನ್ನು ಶಿವಕುಮಾರ್ ಜೊತೆಗೆ ಆಟ ಆಡೋದು ನಮಗೆ ದೊಡ್ಡದಲ್ಲ. ನಿಮ್ಮಂಥ ಶಿವಕುಮಾರ್ ಅವ್ರೊಂದಿಗೆ ಆಟ ಆಡೋದು ಹುಲಿ ಎಲ್ಲರೊಂದಿಗೂ ಆಟ ಆಡ್ತೀವಿ ನಾವು ರೈತರು. ಅವೆಲ್ಲ ನಮ್ಗೆ ಮಳೆ ಬಂದಾಗ ಜೋರು ಮಳೆಯಲ್ಲಿ ನೆನತೀವಿ, ಗಾಳಿ ಸಿಕ್ಕಾಕತ್ತೀವಿ, ಫಸಲು ನಷ್ಟ ಆಯ್ತದೆ, ಬಿಸಿಲು ಬೇಯ್ತೀವಿ, ಪ್ರಾಣಿ ಪಕ್ಷಿಗಳು ಎದುರಾಯ್ತವೆ, ಕ್ರಿಮಿ ಕೀಟಗಳು ಎದುರಾಯ್ತವೆ. ಇವೆಲ್ಲ ಒಂದು ಆಟ ಆಡ್ಕೊಂಡು ನಾವು ಬರೋದು. ಹಾಗಾಗಿ ನಿಮ್ಮೊಂದಿಗೆ ಹೋರಾಟ ಮಾಡೋದು ನಮಗೇನು ಹೇಳ್ಕೊಡ್ಬೇಕಾಗಿಲ್ಲ. ಅದು ನಿಮ್ಮದು ಸಣ್ಣ ಬಾರಿ, ಅದನ್ನೆಲ್ಲ ನೋಡ್ಕೊಂಡ್ರೆ ಮೈನಸ್ಸು ಇಲ್ಲ ನೀವು. ಹಾಗಾಗಿ ರೈತರ ಜೊತೆ ಚೆಲ್ಲಾಟ ಆಡಬೇಡಿ. ರೈತರ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡಿ. ಒಂದು ಒಳ್ಳೆ ಕೆಲಸ ಮಾಡಿ. ಬೇಕಾದ್ರೆ ನಾವು ನಿಮ್ಗೆ ಒಳ್ಳೆ ಕೆಲಸ ಮಾಡಿದಾಗ ಎಲ್ಲರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಅದೇನು ಹೇಳಬೇಕಾಗಿಲ್ಲ. ಹಾಗಾಗಿ ಇಂಥ ಕೆಲಸಗಳಿಗೆ ಕೈ ಹಾಕಬೇಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ.